ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತು 3ನೇ ದಿವಸ. ಶ್ಲೋಕ ನಂಬರ್ 7ರಿಂದ 10 ಮುಗಿಸೋಣ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ದ್ವಿಜೋತ್ತಮ, ಎಲೈ ಶ್ರೇಷ್ಠ ಬ್ರಾಹ್ಮಣನೇ, ಅಸ್ಮಾಕಂ ತು ನಮ್ಮ ಪಕ್ಷದಲ್ಲಿ ಯಾದರೋ ಯಾರು ವಿಶಿಷ್ಟಾಹ ಉತ್ಕೃಷ್ಟರಾದವರಾಗಿ ಇದ್ದಾರೋ ತಾನ್ ಅವರನ್ನು ನಿಬೋಧ ತಿಳಿ, ತೇ ನಿನಗೆ, ಸಂಜ್ಞಾರ್ಥಂ ಚೆನ್ನಾಗಿ ತಿಳಿಯಪಡಿಸುವುದಕ್ಕಾಗಿ, ಮಮ ನನ್ನ, ಸೈನ್ಯದ ನಾಯಕರಿದ್ದಾರೋ ತಾನ್ ಅವರನ್ನು ಬ್ರವೀಮಿ ಹೇಳುತ್ತೇನೆ. ದ್ವಿಜೋತ್ತಮರೇ, ಇನ್ನು ನಮ್ಮ ಪಕ್ಷದಲ್ಲಿ ಹೆಸರಾಂತವರಾಗಿ ನನ್ನ ಸೈನ್ಯದಲ್ಲಿರುವ ನಾಯಕರು ಯಾರೆಂಬುದನ್ನು ನಿಮ್ಮ ಸ್ಮರಣೆಗಾಗಿ ಹೇಳುತ್ತೀನಿ, ಚಿತ್ತೈಸಬೇಕು. ಸೊ ನಾವು ಅವಾಗಲೇ ನೋಡ್ದಂಗೆ ದುರ್ಯೋಧನ ಇವರ ಪಾಂಡವರ ಯಾರ್ಯಾರಿದ್ದಾರೆ ಅವರ ಸೈನ್ಯದಲ್ಲಿ ಇಂಪಾರ್ಟೆಂಟ್ ನಾಯಕರು ಅಂತ ಹೇಳಿದ್ರು. ಈಗ ಅವ್ರ ಸೈನ್ಯದಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌವದತ್ತಿಸ್ತತೈವ ಚ. ಭವಾನ್ ನೀನು, ಛ ಮತ್ತು ಭೀಷ್ಮಶ್ಚ ಭೀಷ್ಮನು, ಕರ್ಣಶ್ಚ ಕರ್ಣನು, ಸಮಿತಿಂಜಯಃ ಸಂಗ್ರಾಮವನ್ನು ಗೆಲ್ಲುವ, ಕೃಪಾಶ್ಚ ಕೃಪಾಚಾರ್ಯನು, ಅಶ್ವತ್ಥಾಮನು, ವಿಕರ್ಣಶ್ಚ ವಿಕರ್ಣನು, ತಥೈವ ಚ ಹಾಗೆ, ಸೋಮದತ್ತನ ಮಗನು ಭೂರಿಶ್ರವ ಅಂತ ಅವನ ಹೆಸರು. ತಾವು ಭೀಷ್ಮರು, ಕರ್ಣ, ಕೃಪಾಚಾರ್ಯರು, ಸಮಿತಿಂಜಯ, ಅಶ್ವತ್ಥಾಮಾಚಾರ್ಯರು, ವಿಕರ್ಣ, ಸೋಮದತ್ತನ ಪುತ್ರನಾದ ಭೂರಿಶ್ರವ ಇವರು. ಇಲ್ಲೊಂದು ಟಿಪ್ಪಣಿ ಬರೆದಿದ್ದಾರೆ, ಅದನ್ನು ಓದ್ತೀನಿ. ಸಮಿತಿಂಜಯ ಎಂಬುವನು ಒಬ್ಬ ವೀರನಾದ ಯಾದವನೆಂದು ಸಭಾಪರ್ವದಲ್ಲಿದೆ. ಈ ಶಬ್ದಕ್ಕೆ ಸಂಗ್ರಾಮವನ್ನು ಗೆಲ್ಲತಕ್ಕವನೆಂಬ ಯೌಗಿಕಾರ್ಥವನ್ನು ಇಟ್ಟುಕೊಂಡು ಕೃಪಾಚಾರ್ಯರಿಗೆ ವಿಶೇಷಣವೆಂದು ಕೆಲವರು ಹೇಳಿದ್ದಾರೆ. ವಿಕರ್ಣನು ದುರ್ಯೋಧನ ತಮ್ಮಂದಿರಲ್ಲೊಬ್ಬನು. ಓಕೆನಾ, ಸರಿ. ಅನ್ಯೇ ಚ ಬಹವ ಶೂರ ಮದರ್ಥೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರಪ್ರಹಾರಾಣಾಃ ಸರ್ವೇ ಯುದ್ಧ ವಿಶಾರದಾಃ. ಅನ್ಯೇ ಚ ಮೇಲೆ ಹೇಳಿದ ಇವರಲ್ಲದೆ, ಮದರ್ಥೆ ನನಗೋಸ್ಕರ, ತ್ಯಕ್ತ ಜೀವಿತಾಃ ಪ್ರಾಣವನ್ನು ತೊರೆದ, ಶೂರಾಃ ಶೂರರು, ಬಹವಃ ಬಹಳ ಬಂದಿದ್ದಾರೆ, ಸರ್ವೇ ಎಲ್ಲರೂ, ನಾನಾ ಶಾಸ್ತ್ರ ಪ್ರಹರಣಾಃ ನಾನಾ ವಿಧ ಆಯುಧಗಳಿಂದ ಯುದ್ಧ ಮಾಡತಕ್ಕ, ಯುದ್ಧ ವಿಶಾರದಾಃ ರಣಪಂಡಿತರು. ಇವರಲ್ಲದೆ ನನಗಾಗಿ ಜೀವದ ಹಂಗು ದೊರೆದು ಓಡಾಡತಕ್ಕ ಶೂರರು ಬಹುಸಂಖ್ಯೆಯಲ್ಲಿದ್ದಾರೆ. ಸರ್ವರು ವಿವಿಧ ಆಯುಧಗಳನ್ನು ಧರಿಸಿ ಯುದ್ಧ ಮಾಡತಕ್ಕವರು, ಎಲ್ಲರೂ ರಣಪಂಡಿತರು. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮ ವಿರಕ್ಷಿತಾಂ ಪರ್ಯಾಪ್ತತ್ವಿದಮೇತ್ ಯೇಷಾಂ ಬಲಂ ಭೀಷ್ಮಾಭಿರಕ್ಷಿತಾಂ ಭೀಷ್ಮನಿಂದ ರಕ್ಷಿಸಲ್ಪಟ್ಟ, ಅಸ್ಮಾಕಂ ನಮ್ಮ, ಇದಂ ಬಲಂತು ಈ ಸೈನ್ಯವಾದರೋ, ಅಪರ್ಯಾಪ್ತಂ ಅಪರಿಮಿತವಾದದ್ದು, ಭೀಮಾಭಿರಕ್ಷಿತಂ ಭೀಮನಿಂದ ರಕ್ಷಿಸಲ್ಪಟ್ಟ, ಏತೇಷಾಂ ಪಾಂಡವರು, ತದ್ಬಲಂ ಆ ಸೈನ್ಯವು, ಪರ್ಯಾಪ್ತಂ ಪರಿಮಿತವಾಗಿರುವುದು. ಆದ್ದರಿಂದ ಭೀಷ್ಮಾಭಿರಕ್ಷಿತವಾದ ನಮ್ಮ ಬಲವು ಅಪರಿಮಿತವಾಗಿದೆ. ಭೀಮನಿಂದ ರಕ್ಷಿತವಾದ ಆ ಜನರ ಬಲವಾದರೋ ಪರಿಮಿತವಾದದ್ದು. ಇಲ್ಲೊಂದು ಟಿಪ್ಪಣಿ ಇದೆ. ಮತ್ತೆ ದುರ್ಯೋಧನ ಕಡೆಯಲ್ಲಿ 11 ಅಕ್ಷೋಹಿಣಿ ಸೇನೆ ಇತ್ತು. ಪಾಂಡವರ ಕಡೆ 7 ಅಕ್ಷೋಹಿಣಿ ಸೇನೆ ಮಾತ್ರವಿತ್ತು. ಪರ್ಯಾಪ್ತ ಪರಿಮಿತ, ಅಪರ್ಯಾಪ್ತ ಅಪರಿಮಿತ ಎಂದರ್ಥ. ಹಾಗಲ್ಲದೆ ಪರ್ಯಾಪ್ತವೆಂದರೆ ಸಾಕಷ್ಟು ಸಮರ್ಥ ಎಂದು, ಅಪರ್ಯಾಪ್ತವೆಂದರೆ ಸಾಕಾಗದಷ್ಟು ಅಸಮರ್ಥ ಎಂದು ಅರ್ಥವಾಗುತ್ತದೆ. ಈ ಎರಡನೆಯ ಅರ್ಥವನ್ನಿಟ್ಟುಕೊಂಡು ಈ ಶ್ಲೋಕಕ್ಕೆ ಕೆಲವರು ಅರ್ಥ ಹೇಳಿದ್ದಾರೆ.
ಅದು ಸಮುಚಿತವಲ್ಲ. ಏಕೆಂದರೆ ನನ್ನ ಸೈನ್ಯ ದೊಡ್ಡದು, ನನಗೆ ಜಯಪ್ರಾಪ್ತಿ ನಿಶ್ಚಯ ಎಂದು ದುರ್ಯೋಧನನೇ ಹಲವು ಬಾರಿ ಹೇಳಿದ್ದಾನೆ. ಅಕ್ಷರಶಃ ಈ ಶ್ಲೋಕದಂತಹ ಶ್ಲೋಕಗಳೇ ಅವನ ಬಾಯಿಯಿಂದ ಬಂದಿವೆ. ಪಾಂಡವರ ಸೇನಾಪತಿ ಧೃಷ್ಟದ್ಯುಮ್ನಾಗಿದ್ದರೂ ಅವರ ಸೇನೆ ಭೀಮಾಭಿರಕ್ಷಿತ ಎಂದು ಹೇಳಿದ್ದೇಕೆಂದರೆ ಮೊದಲನೆಯ ದಿನ ಅವರ ಸೇನೆಯನ್ನು ವಜ್ರಾವ್ಯೂಹದಲ್ಲಿ ನಿಲ್ಲಿಸಲಾಗಿತ್ತು. ಅದರ ಅಗ್ರಭಾಗದಲ್ಲಿ ಭೀಮಸೇನನು ಗದಾಪಾಣಿಯಾಗಿ ನಿಂತಿದ್ದುದರಿಂದ ದುರ್ಯೋಧನನಿಗೆ ಭೀಮನೇ ಎದ್ದು ಕಾಣುತ್ತಿದ್ದನು. ಇಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಮಗೇನು ಅರ್ಥ ಆಗುತ್ತೆ ಅಂದರೆ, ಮೊದಲನೇ ದಿವಸ ಅವರು ಇದ್ದಿದ್ದ ಪಾಂಡವರ ಸೇನೆ ಇಟ್ಟಿದ್ದು ವಜ್ರವ್ಯೂಹ ಎಂಬ ಫಾರ್ಮೇಷನ್ನಲ್ಲಿ. ಸೊ ಆ ಫಾರ್ಮೇಷನ್ನಲ್ಲಿ ಫಸ್ಟ್ ಫ್ರಂಟ್ನಲ್ಲಿ ಗದಾಪಾಣಿಯಾಗಿ ಭೀಮ ನಿಂತಿದ್ದಾರೆ. ಸೊ ಒಳ್ಳೆಯ ಇನ್ಫಾರ್ಮೇಷನು. ನನಗಿದು ಈ ಥರ ಅಫ್ಕೋರ್ಸ್ ಗೊತ್ತಿರಲಿಲ್ಲ. ಹಾಗೆ ನೋಡ್ತಾ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ದಯವಿಟ್ಟು ನಾಳೆ ಎಲ್ಲರೂ ಭೇಟಿ ಆಗೋಣ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ನಿಮ್ಮದು ಪ್ರತಿದಿನ ಇರಲಿ. ಥ್ಯಾಂಕ್ ಯು.